तस्मै स्वलोकं भगवान् सभाजितः सन्दर्शयामास परं न यत्पदं व्यपेतसङ्क्लेशविमोहसाध्वसं सन्दृष्टवद्भिः विबुधैरभिष्टुतम् अदर्शयत् स्वकं लोकं ब्रह्मणे विष्णुरव्ययः यस्मात् पदात् परं नास्ति यत्र ಮುಕ್ತಾ ಉಪಾಸತೆ. ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 9ನೇ ಶ್ಲೋಕ ಇದು. ಅಲ್ಲಿ ಭಾಗವತ ತಾತ್ಪರ್ಯದ ಪಾಠ ಏನಿದೆ ಅನ್ನೋದ್ರ ಬಗ್ಗೆ ಕಳೆದ ದಿವಸ ಒಂದಿಷ್ಟು ನೋಡಿದ್ದೀವಿ. ಯತ್ ಅಂತ ಏನಿದೆ ಶ್ಲೋಕದಲ್ಲಿ, ಅದಕ್ಕೆ ಯಸ್ಮಾತ್ ಅಂತ, ಯತ್ ಅಂದರೆ ಯತಃ ಅಂತ ಅರ್ಥ ಅನ್ನೋದನ್ನು ನೋಡಿದ್ದೇವೆ. ಯತ್ತದಿತ್ಯಾದೇ ಶಬ್ದ ಪಂಚಮ್ಯಂತಹ ಪ್ರಕೀರ್ತಿತಾ ಅನ್ನುವ ಒಂದು ಭಾಗ, ಅದು ಬನಂಜ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಪುಸ್ತಕದಲ್ಲಿ, ಹಾಗೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರ ಪುಸ್ತಕಗಳಲ್ಲಿ ಕೂಡ ಅದಿಲ್ಲ ಅನ್ನೋದನ್ನು ನಾವು ಗಮನಿಸಿದ್ದೀವಿ ಕಳೆದ ದಿವಸ. ಇದನ್ನೇ ಈ ಶ್ಲೋಕಗಳನ್ನು, ಆ ಶ್ಲೋಕಗಳ ಅರ್ಥಗಳನ್ನು ಮತ್ತಷ್ಟು ನಾವು ಆಲೋಚನೆ ಮಾಡ್ತಾ ಹೋದಾಗ ನನಗೆ ಬೃಹದಾರಣ್ಯಕ ಭಾಷ್ಯದಲ್ಲಿ 1ನೇ ಅಧ್ಯಾಯ ಅಥವಾ 3ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಉಲ್ಲೇಖ ಸಿಕ್ಕಿತು. ಈ ಶ್ಲೋಕವನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಕಡೆ, ಗೀತಾ ತಾತ್ಪರ್ಯದಲ್ಲಿ 2 ಕಡೆ, ಮತ್ತೆ ಬೃಹದಾರಣ್ಯಕ ಭಾಷ್ಯದಲ್ಲಿ 2 ಕಡೆ ಉಲ್ಲೇಖಿಸಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಇದ್ರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಸಿಗೋದಿಲ್ಲ, ಮತ್ತೆ ಗೀತಾ ತಾತ್ಪರ್ಯದಲ್ಲೂ ಕೂಡ ಅದು ಹೆಚ್ಚು ಗೊತ್ತಾಗೋದಿಲ್ಲ. ಬೃಹದಾರಣ್ಯಕ ಭಾಷ್ಯದಲ್ಲಿ 1ನೇ ಅಧ್ಯಾಯ ಅದರ 3ನೇ ಅಥವಾ 3ನೇ ಅಧ್ಯಾಯ, ಅಲ್ಲಿ ಭೇದ ಅನ್ನೋದು ಮೋಕ್ಷದಲ್ಲೂ ಇರುವುದರಿಂದ ಅದು ಸತ್ಯವೇ ಅಂತ ಒಂದು ಶಿರೋನಾಮ ಇರುವ ಭಾಗದಲ್ಲಿ ತಸ್ಮೈ ಸ್ವಲೋಕಂ ಭಗವಾನ್ ಸಭಾಜಿತಃ ಸಂದರ್ಶಯಾಮಾಸ ಇತ್ಯುಕ್ತ್ವಾ ನವರ್ತತೆ ಯತ್ರ ರಜಸ್ತಮಸ್ತಯೋಃ ಸತ್ವಂ ಚ ಮಿಶ್ರಂ ನ ಚ ಕಾಲವಿಕ್ರಮಃ ನಯತ್ರ ಮಾಯಾ ಕಿಮುತಾ ಪರೇ ಹರೇರನುವೃತ ಯತ್ರ ಸುರಾಚುರಾರ್ಚಿತಾಃ ಇತಿ ಚ ಭಾಗವತೆ ಅಂತ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಅಲ್ಲಿ ಹರಿವಂಶದ ಶ್ಲೋಕವೊಂದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅದನ್ನೇ ಇವತ್ತಿನ ಈ ಪ್ರವಚನದ ಒಂದು ಸಣ್ಣ ಪ್ರವಚನದ ಆರಂಭದಲ್ಲಿ ಮೊದಲು ಭಾಗವತದ ಪ್ರವಚನ, ಭಾಗವತದ ಶ್ಲೋಕ, ಆಮೇಲೆ ಹರಿವಂಶದ ಶ್ಲೋಕ ಆಚಾರ್ಯ ಉದ್ಧರಿಸಿದ್ದು, ಅದನ್ನು ನಾನು ಹೇಳಿದೆ. ಹರಿವಂಶದ ಶ್ಲೋಕ ಹೇಳಿ ಆದಮೇಲೆ ಆಚಾರ್ಯರು ಅತಃ ಪರಂನ ಯತ್ಪದಂ ಇತ್ಯತ್ರಾಪಿ, ಅಂದರೆ ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ 9ನೇ ಶ್ಲೋಕದಲ್ಲೂ ಕೂಡ ಯಚ್ಛಬ್ದಸ್ಯ ಯಸ್ಮಾದಿತ್ಯರ್ಥ, ಯತ್ ಎಂಬ ಶಬ್ದಕ್ಕೆ ಯಸ್ಮಾತ್ ಎಂಬುದಾಗಿ ಅರ್ಥ ಹೇಳಬೇಕು ಅಂತ ಬರೆದಿದ್ದಾರೆ. ಅಲ್ಲಿ ಯತ್ತದಿತ್ಯಾದೇ ಶಬ್ದಾ ಪಂಚಮ್ಯರ್ಥಾಶ್ಚ ಕೀರ್ತಿತಾ ಇತಿ ಚ ಅಂತ ಹೇಳಿದ್ದಾರೆ. ಯತ್ ತತ್ ಮೊದಲಾದ ಶಬ್ದಗಳಿಗೆ ಪಂಚಮಿ ವಿಭಕ್ತಿಯ ಅರ್ಥವೂ ಇದೆ ಅಂತ ಹೇಳಿದ್ದಾರೆ. ಅರ್ಥಾಹ ಅಂತಿದೆ, ಪಂಚಮ್ಯಂತಹ ಅಂತ ಹೇಳಲಿಲ್ಲ. ಯತ್ ತತ್ ಇತ್ಯಾದಿ ಶಬ್ದಗಳನ್ನು ಪಂಚಮಿ ವಿಭಕ್ತಿ ಅಂತ ಅಲ್ಲಿ ಹೇಳಿಲ್ಲ ಆಚಾರ್ಯರು. ಅದಕ್ಕೆ ಆ ಭಾಷ್ಯಕ್ಕೆ, ಬೃಹದಾರಣ್ಯಕ ಭಾಷ್ಯಕ್ಕೆ ಟಿಪ್ಪಣಿ, ರಘುತ್ತಮ ಸ್ವಾಮಿಗಳ ಟಿಪ್ಪಣಿ ಇದೆ. ನ ಕೇವಲ ಪ್ರಥಮಾರ್ಥ ಪಂಚಮ್ಯರ್ಥಾಶ್ಚ, ಯತ್ ತತ್ ಇತ್ಯಾದಿ ಶಬ್ದಗಳಿಗೆ ಪ್ರಥಮಾ ವಿಭಕ್ತಿಯ ಅರ್ಥ ಯಾವುದು ಅದು ಅನ್ನೋ ಅರ್ಥಗಳಿರುವುದು ಪ್ರಸಿದ್ಧ. ಅದು ಮಾತ್ರ ಅಲ್ಲ, ಪಂಚಮಿ ವಿಭಕ್ತಿಯ ಅರ್ಥವೂ ಇದೆ ಅಂತ ರಘುತ್ತಮ ಸ್ವಾಮಿಗಳು ಅಲ್ಲಿ ಟಿಪ್ಪಣಿ ಬರೆದಿದ್ದಾರೆ. ಅಲ್ಲಿರುವ ಭಾಷ್ಯದ ಉಲ್ಲೇಖ ಮತ್ತು ರಘುತ್ತಮ ಸ್ವಾಮಿಗಳು ಅದಕ್ಕೆ ಬರೆದಿರುವಂತಹ ಟಿಪ್ಪಣಿ ಇತ್ಯಾದಿಗಳನ್ನು ನಾವು ಗಮನಿಸಿದರೆ, ಪಂಚಮ್ಯಂತಹ ಪ್ರಕೀರ್ತಿತಾ, ಇದು ಪಂಚಮಿ ವಿಭಕ್ತಿ ಅಂತ ಹೇಳುವ ಪಾಠ ಏನಿದೆ ಅದು ಸರಿಯಲ್ಲ ಅಂತ ಗೊತ್ತಾಗ್ತದೆ. ಮತ್ತೆ ಏನಿದ್ರೂ ಆಗುವುದಿದ್ರೆ ಪಂಚಮ್ಯರ್ಥ ಅಂತ ಆಗಬೇಕು. ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಅದನ್ನು ಉದ್ಧಾರ ಮಾಡಿದ್ದಾರೆ. ಇದೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಒಂದು ವ್ಯಾಕರಣದ ಶ್ಲೋಕವನ್ನು ಉದ್ಧಾರ ಮಾಡಿದ್ದಾರೆ. ಅದನ್ನು ಮತ್ತೆ ಈ ಭಾಗವತ ತಾತ್ಪರ್ಯದಲ್ಲಿ ಮಾಡ್ತಾರೋ ಇಲ್ವೋ ಅದು ವಿಷಯ ಬೇರೆ, ಮಾಡಿರಬಹುದು, ಮಾಡದೇ ಇರಬಹುದು. ಏನೇ ಇದ್ರೂ ಪಂಚಮ್ಯರ್ಥಾ ಪ್ರಕೀರ್ತಿತಾ ಅಂತದಾಗಬೇಕು. ಯಾದವಾರ್ಯರು ಕೂಡ ಅತ್ರ ಪ್ರಮಾಣಮಾಹ ಯತ್ತದಿತ್ಯಾದಯ ಅಂತ ತಗೊಂಡಿದ್ದಾರೆ. ತಥಾಚ ಯಸ್ಮಾತ್ ಪರಂ ಉತ್ತಮಂ ಪದಂ ಅನ್ಯನ್ನ ಇತ್ಯರ್ಥ, ಯಾವ ಈ ಭಗವಂತನ ಲೋಕಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಲೋಕವಿಲ್ಲ
ಅಂತ ಹೀಗೆ ತಗೊಂಡಿದ್ದಾರೆ. ಅಲ್ಲಿ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಕೂಡ ಇದು ಪಂಚಮಿ ವಿಭಕ್ತಿ ಅಂತ ಅನ್ನುವ ಉಲ್ಲೇಖ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಎತ್ತತ ಇತ್ಯಾದಯ ಅಂತ ಪ್ರತಿಗ್ರಹಣ ಮಾಡಿದ್ದಾರೆ, ಮುಂದೆ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದನ್ನ ಯಾದವಾರ್ಯರ ವ್ಯಾಖ್ಯಾನ ಪಂಚಮ್ ಎಂತಹ ಪ್ರಕೀರ್ತಿತ ಅಂತ ಇಟ್ಕೊಳ್ಳಿಕ್ಕೂ ಅನುಕೂಲ ಆಗೋ ಥರ ಇದೆ, ಪಂಚಮ್ ವ್ಯರ್ಥಾ ಪ್ರಕೀರ್ತಿತ ಅಂತ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗೋ ಥರನೂ ಇದೆ. ಆದರೆ ಪಂಚಮ್ ವ್ಯರ್ಥಾ ಅಂತ ಅರ್ಥ ಇಟ್ಕೊಂಡ್ರೆ, ಅಂತ ಶಬ್ದವನ್ನೇ ಇಟ್ಕೊಂಡ್ರೆ ಅದಕ್ಕೆ ಸರಿ ಹೊಂದುತ್ತದೆ ಯಾದವಾರ್ಯರ ವ್ಯಾಖ್ಯಾನ. ಅದು ಬೃಹದಾರಣ್ಯಕ ಭಾಷ್ಯದಲ್ಲಿ ಹಾಗೇ ಇದೆ. ಆದ್ದರಿಂದ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಈ ಒಂದು ಶ್ಲೋಕವನ್ನು ಉದ್ಧರಿಸಿದ್ದಾರೆ, ಹೌದು. ಅದು ಭಾಗವತ ತಾತ್ಪರ್ಯದಲ್ಲಿ ಕೆಲವು ಬೇರೆ ಪಾಠಗಳಲ್ಲಿ ಕಾಣದೇ ಇರಬಹುದು, ಯಾದವಾರ್ಯರನ್ನು ಉಲ್ಲೇಖಿಸಿರಬಹುದು. ಆದರೆ ಅದು ಪಂಚಮ್ಯಂತಹ ಅನ್ನುವುದಕ್ಕೆ ಯಾದವಾರ್ಯರ ಟಿಪ್ಪಣಿಯನ್ನು ಸಹಾಯಕ ಆಗೋದಿಲ್ಲ, ಅದನ್ನು ಗಮನಿಸಬೇಕು. ಪಂಚಮ್ಯರ್ಥಾಹ ಅನ್ನುವ ಟಿಪ್ಪಣಿಯೇ ಅನ್ನುವ ಪಾಠವೇ ಸರಿ ಹೋಗ್ತದೆ. ಯಾದವಾರ್ಯ ದೃಷ್ಟಿಕೋನ ಕೂಡ ಹಾಗೆ ಇದ್ದಿರಬಹುದು. ಭಾಗವತ ತಾತ್ಪರ್ಯದಲ್ಲಿ ಆ ಶ್ಲೋಕ ಇದೆಯೋ ಇಲ್ಲೋ ಅನ್ನೋದು ಮುಂದಿನ ವಿಚಾರ. ಬೇರೆ ಬೇರೆ ಕಡೆ ನೋಡಿದ್ರೆ ಇಲ್ಲ ಅಂತ ಕಾಣಿಸ್ತದೆ. ಇರುವುದಾದರೆ ಪಂಚಮ್ಯಂತಹ ಅನ್ನೋದು ತಪ್ಪು, ಪಂಚಮ್ಯರ್ಥಾಹ ಅನ್ನುವುದೇ ಸರಿ. ಇದು ಕೆಲವು ಕಡೆ ಭಾಗವತ ತಾತ್ಪರ್ಯವನ್ನು ಅನುವಾದ ಮಾಡುವಾಗ ಗಮನಕ್ಕೆ ಬಂದಿರೋದಿಲ್ಲ. ಭಾಗವತ ತಾತ್ಪರ್ಯದ ಅನುವಾದವನ್ನು ಗಮನಿಸುವವರು ಇದನ್ನೆಲ್ಲ ಗಮನಿಸಬೇಕು. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲರೂ ಕೂಡ ನಮ್ಮ ಗುರುಗಳು, ಗುರುಸ್ಥಾನದಲ್ಲಿದ್ದವರು, ಆಕಸ್ಮಿಕವಾಗಿ ಅವೆಲ್ಲ ಕಣ್ಣಿಗೆ ಬೀಳದೆ ಹೋಗಬಹುದು. ಇದೊಂದು ವಿಷಯವನ್ನು ಗಮನಿಸಲಿಕ್ಕೋಸ್ಕರ ನಾನು ಬಹಳ ಶ್ರಮ ಪಟ್ಟಿದ್ದೇನೆ. ಈ ಶ್ಲೋಕ ಸರ್ವಮೂಲದಲ್ಲಿ ಎಲ್ಲೆಲ್ಲಿ ಉಲ್ಲೇಖ ಕಂಡಿದೆ, ಅದಕ್ಕೆ ವ್ಯಾಖ್ಯಾನ ಏನು ಮಾಡಿದ್ದಾರೆ ಬೇರೆಯವರು ಅಂತನ್ನುವುದನ್ನು ನೋಡಬೇಕಾಯ್ತು. ಹಾಗೆ ನೋಡಿ ಈ ಒಂದು ತುಣುಕನ್ನು ತಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಇದು ಹೇಳಲಿಕ್ಕೆ 6-8 ನಿಮಿಷ, ಆದರೆ ನೋಡಲಿಕ್ಕೆ 1-2 ಗಂಟೆ ಆಗಿದೆ. ಆದರೆ ಈಗ ಭಾಗವತ ತಾತ್ಪರ್ಯದ ಈ ಪಾಠವನ್ನು ಶೋಧಿಸುವುದರಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದ ಪಾಠ ಮತ್ತು ಅದಕ್ಕೆ ರಘುತ್ತಮ ಸ್ವಾಮಿಗಳ ಟಿಪ್ಪಣಿ ಅದು ಸಹಾಯಕ ಆಗಿದೆ ಅಂತ ಕಾಣಿಸ್ತದೆ. ಆದ್ದರಿಂದ ಪಂಚಮ್ಯಂತಹ ಅನ್ನುವುದನ್ನು, ಆ ಪಾಠವನ್ನು, ಹಾಗೆ ಪಂಚಮಿ ವಿಭಕ್ತ್ಯಂತವಾದ ಅರ್ಥವೂ ಇದೆ ಅಂತನ್ನುವಂಥ ಅನುವಾದವನ್ನು ನಾವು ಕೈ ಬಿಡುವುದು ಒಳ್ಳೆಯದು. ಪಾಠವನ್ನೇ ಕೈ ಬಿಡುವುದು ಅದು ವಿಷಯ ಬೇರೆ. ಪಂಚಮ್ಯರ್ಥ ಪ್ರಕೀರ್ತಿತ ಅಂತಿದ್ರೆ ಅದು ಅನುಕೂಲ ಆಗ್ತದೆ. ಇದನ್ನು ಕೇಳುವಂಥ ವಿದ್ವಾಂಸರು ತಮ್ಮ ತಮ್ಮ ಪುಸ್ತಕಗಳಲ್ಲಿ ಬರೆದಿಟ್ಕೊಂಡ್ರೆ ಮುಂದೆ ಓದೋರಿಗೆ ಅನುಕೂಲ ಆಗ್ತದೆ. ಭಾಗವತ ತಾತ್ಪರ್ಯದ ದೀಪಿಕಾ ಮತ್ತು ಪ್ರಬೋಧಿನಿಗಳಲ್ಲಿ ಇದಿಲ್ಲ, ಗೋವಿಂದಾಚಾರ್ಯ ಪುಸ್ತಕದಲ್ಲಿ ಇಲ್ಲ, ಬೃಹದಾರಣ್ಯಕ ಭಾಷ್ಯ ಪುಸ್ತಕದಲ್ಲಿ ಇದಿದೆ. ಅದಕ್ಕೆ ತಕ್ಕಂತೆ ಪಂಚಮ್ಯರ್ಥಾಹ ಅಂತ ಆಗಬೇಕು, ಪಂಚಮ್ಯಂತಹ ಅಲ್ಲ ಅಂತಿದ್ರೆ ಮುಂದಿನವರಿಗೆ ಇದೊಂದು ದಾರಿದೀಪ ಆಗ್ತದೆ, ನಾನು ಪಟ್ಟ ಶ್ರಮ ಸಾರ್ಥಕ ಆಗ್ತದೆ ಅಂತ ಒಂದು ವಿಜ್ಞಾಪನೆ. ಗೋವಿಂದಾಚಾರ್ಯದ ಬಗ್ಗೆ ಹೇಳಿದ್ದಾರೆ ಪಂಚಮ್ಯಂತಹ ಅಲ್ಲ ಅಂತ, ಆದರೆ ಅವರು ಬೃಹದಾರಣ್ಯಕ ಭಾಷ್ಯದ ಉಲ್ಲೇಖ ಆ ಸಂದರ್ಭದಲ್ಲಿ ಅವರಿಗೆ ನೆನಪಿಗೆ ಬಂದಿರಲಿಕ್ಕಿಲ್ಲ. ಬಹಳ ಕಷ್ಟಪಟ್ಟಿದ್ದರಿಂದ ನನಗದು ನೆನಪಿಗೆ ಬಂದಿದೆ ಅಷ್ಟೆ. ಹಿಂದಿನವರು ಯಾರು ಮಾಡದೇ ಇರೋ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತಲ್ಲ, ಅಂತೂ ಶ್ರಮ ಪಟ್ಟಿದ್ದೇನೆ, ಪಡ್ಲಿಕ್ಕೆ ಹಚ್ಚಿದ್ದಾರೆ ಹಿಂದಿನ ಎಲ್ಲ ವಿದ್ವಾಂಸರು. ಅವರ ಪರಿಶ್ರಮ ಏನಿದೆ ಅದು ನಮಗೆ ದಾರಿದೀಪ ಆಗಿದೆ. ಅದನ್ನು ತಮ್ಮ ಎದುರು ಪ್ರಸ್ತುತಪಡಿಸಿದ್ದೇನೆ. ಅದರೊಂದಿಗೆ ಈ ವಿಮರ್ಶೆ ಸಮಾಪ್ತ ಆಗಿದೆ.